ನಮಸ್ಕಾರ ಸ್ನೇಹಿತರೆ. ಸರಿಗಮಪ ಸೀಸನ್ 21ರಲ್ಲಿ ಬೀದರ್‌ನ ಶಿವಾನಿ ಸ್ವಾಮಿ ಅವರು ವಿಜೇತರಾಗಿದ್ದಾರೆ. ಉಡುಪಿಯ ಆರಾಧ್ಯ ರಾವ್‌ಗೆ ಮೊದಲ ರನ್ನರ್ ಅಪ್ ಸ್ಥಾನ ಸಿಕ್ಕಿದ್ದು, ಮೈಸೂರಿನ ರಶ್ಮಿ ದ್ವಿತೀಯ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಈ ಬಾರಿ ಫಿನಾಲೆ ತಲುಪಿದ 6 ಮಂದಿಗೆ ಏನೆಲ್ಲ ಬಹುಮಾನ ಸಿಕ್ಕಿದೆ? ಇಲ್ಲಿದೆ ಮಾಹಿತಿ ನೋಡಿ. ಸರಿಗಮಪ ಸೀಸನ್ 21ರಲ್ಲಿ ಬೀದರ್‌ನ ಶಿವಾನಿ ಸ್ವಾಮಿ ವಿನ್ನರ್ ಆಗಿದ್ದಾರೆ. ಕಳೆದ ಹಲವು ತಿಂಗಳಿನಿಂದ ಈ ಶೋ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿತ್ತು. ಇದೀಗ ಅಂತಿಮ ಘಟ್ಟ ತಲುಪಿದ್ದು ಬೀದರ್‌ನ ಶಿವಾನಿಗೆ ಏತನದ ವಿನ್ನರ್ ಟ್ರೋಫಿ ಲಭ್ಯವಾಗಿದೆ. ಅಂದಹಾಗೆ ವಿಜೇತೆಯಾಗಿರುವ ಶಿವಾನಿ ಸ್ವಾಮಿಗೆ ಹಲವು ಅಚ್ಚರಿಯ ಬಹುಮಾನಗಳು ಸಿಕ್ಕಿರುವುದು ವಿಶೇಷ. ಸರಿಗಮಪ ಸೀಸನ್ 21 ವಿನ್ನರ್ ಎನಿಸಿಕೊಂಡಿರುವ ಶಿವಾನಿ ಸ್ವಾಮಿಗೆ 15 ಲಕ್ಷ ರು ಮೌಲ್ಯದ ಚಿನ್ನದ ನಾಣ್ಯ ಮತ್ತು ವೈಲ್ಡ್ ಕಾರ್ಡ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾದ ಸರಿಗಮಪ ವಿನ್ನಿಂಗ್ ಟ್ರೋಫಿಯನ್ನ ಶಿವಾನಿ ತಮ್ಮದಾಗಿಸಿಕೊಂಡಿದ್ದಾರೆ. ಜೊತೆಗೆ ಪರ್ಫಾರ್ಮರ್ ಆಫ್ ದಿ ಸೀಸನ್ ಪ್ರಶಸ್ತಿಯು ಶಿವಾನಿ ಸ್ವಾಮಿಗೆ ಸಿಕ್ಕಿದೆ. ಅದಕ್ಕಾಗಿ ಅವರಿಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರನ್ನ ನೀಡಲಾಗಿದ್ದು, ಸ್ಪರ್ಧೆಯ ಅದ್ಭುತ ಪ್ರಯಾಣಕ್ಕೆ ಸಲ್ಲುತ್ತಿರುವ ಬಹುಮಾನವಾಗಿದೆ. ಸರಿಗಮಪ ಜೊತೆ ಅಸೋಸಿಯೇಟ್ ಆಗಿರುವುದಕ್ಕೆ ನಮಗೆ ಖುಷಿಯಾಗಿದೆ ಎಂದು ಮಾರುತಿ ಸುಜುಕಿ ಸಂಸ್ಥೆ ಹೇಳಿಕೊಂಡಿದೆ. ಇನ್ನು ಮೊದಲ ರನ್ನರ್ ಅಪ್ ಆಗಿರುವ ಉಡುಪಿಯ ಆರಾಧ್ಯ ರಾವ್‌ಗೆ 10 ಲಕ್ಷ ರು ನಗದು ಬಹುಮಾನ ನೀಡಲಾಗಿದೆ. ಇದೆಲ್ಲದರ ಕ್ರೆಡಿಟ್ಸ್ ನಮ್ಮ ಮೆಂಟರ್ ಹೇಮಂತ್ ಸರ್ಗೆ ಮತ್ತು ನಮ್ಮ ತಂದೆ ತಾಯಿಗೆ ಸಲ್ಲಬೇಕು ಎಂದು ಆರಾಧ್ಯ ರಾವ್ ಹೇಳಿದ್ದಾರೆ. ಜೊತೆಗೆ ವೈಟ್ ಗೋಲ್ಡ್ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ಮಿಲೆಟ್ಸ್ ಕಡೆಯಿಂದ ಆರಾಧ್ಯಗೆ ಗಿಫ್ಟ್ ಹ್ಯಾಂಪರ್ ಕೂಡ ಲಭ್ಯವಾಗಿದೆ. ಮೈಸೂರಿನ ರಶ್ಮಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದು, ಅವರಿಗೆ 5 ಲಕ್ಷ ರು ನಗದು ಬಹುಮಾನ ಸಿಕ್ಕಿದೆ. ಜೊತೆಗೆ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಮಿಲೆಟ್ಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೂಡ ಸಿಕ್ಕಿದೆ. ವಿಶೇಷವಾಗಿ ಬಾಳು ಬೆಳಗೊಂದಿಗೆ 5 ಲಕ್ಷ ರು, ದ್ಯಾಮೇಶ್ 3 ಲಕ್ಷ ರು ಮತ್ತು ಅಮೋಘ ವರ್ಷ 1 ಲಕ್ಷ ರು ನಗದು ಬಹುಮಾನ ನೀಡಲಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.